ಈಗ ಹೆಂಗೆ ಸರ್ ಹೋಗುತ್ತೆ? ಹಿಂಗಿಂದ ಹೋಗಿ ಇದಾದ್ಮೇಲೆ ಇನ್ನು ಸ್ವಲ್ಪ ಹಾಕಿ ಹೋಗಿ ಈ ಸೈಡ್ ಕಾಣ್ತೀವಿ ಸಾಕು ಕಾಣ್ಬಿಟ್ಟು ಬಿಡಿಸಿ ಮೇಡಮ್. ಓಕೆ ಹೌದು ಅಂದರೆ 60 hertz 40 80 ಆ ಥರ. Now it is almost standard, 40, 80. Fluence. ಅಂದರೆ ಅದರದ್ದು ಡೆಲಿವರಿ ವಿಲ್ ಬಿ 40 80. ಕ್ಯಾಲ್ಕುಲೇಷನ್ Just show it. ಅದು ಲೈಟ್ ಬರುತ್ತೆ. ಹೌದು ಸರ್. ಎವ್ರಿಬಡಿ ಶುಡ್ ವೇರ್ ಸ್ಪೆಕ್ಸ್. ಪೇಷಂಟ್ ಆಲ್ಸೋ ಶುಡ್ ವೇರ್. ಇಲ್ಲ ಮಾಡಿ. First we have to calibrate it. Then our cathedral also. ನಾವು we have done 4 years back. ಎಲ್ರಿಗೂ ವಿಶ್ವ ಹೃದಯ ದಿನದ ಹಾರ್ದಿಕ ಶುಭಾಶಯಗಳು. ಇವತ್ತು ಹೆಬ್ಬಾಳದಲ್ಲಿ ಇರತಕ್ಕಂಥ ಆಸ್ಟರ್ CMR ಆಸ್ಪತ್ರೆಯಲ್ಲಿ ಆಂಜಿಯೋಪ್ಲಾಸ್ಟಿಗೆ ಸಂಬಂಧಪಟ್ಟ ಒಂದು ಹೊಸ ಉಪಕರಣವನ್ನು ಇವತ್ತು ಲಾಂಚ್ ಮಾಡಲಾಗಿದೆ. ಇದನ್ನು ಎಕ್ಸೈಮರ್ ಲೇಸರ್ ಆಂಜಿಯೋಪ್ಲಾಸ್ಟಿ ಸಿಸ್ಟಮ್ ಅಂತ ಕರಿತೇವೆ. ಯಾಕೆಂದರೆ ರಕ್ತನಾಳದಲ್ಲಿ ಬ್ಲಾಕೇಜ್ ಜೊತೆ ಕೆಲವರಿಗೆ ಅಟ್ಲೀಸ್ಟ್ ಒಂದು 30% ರೋಗಿಗಳಲ್ಲಿ ಈ ಬ್ಲಾಕೇಜ್ ಜೊತೆ ತುಂಬ ಕ್ಯಾಲ್ಶಿಯಂ ಅಂತ ಇರುತ್ತೆ, ತುಂಬ ಹಾರ್ಡ್ ಇರುತ್ತೆ ರಕ್ತನಾಳ. ಅದರ ಜೊತೆ ಇನ್ನು ಕೆಲವರಿಗೆ ಬ್ಲಡ್ ಕ್ಲಾಟ್ ಕೂಡ ಇರುತ್ತೆ. ಅದರಿಂದ ಇಂಥ ರಕ್ತನಾಳಗಳಿಗೆ ಆಂಜಿಯೋಪ್ಲಾಸ್ಟಿ ಮಾಡಬೇಕಾದ್ರೆ ಸಿಂಪಲ್ಲಾಗಿ ಬಲೂನು ಆಂಜಿಯೋಪ್ಲಾಸ್ಟಿ ವರ್ಕೌಟ್ ಆಗೋದಿಲ್ಲ. ಸೊ ಅದರಿಂದ ಈ ಎಕ್ಸೈಮರ್ ಲೇಸರ್ ಸಿಸ್ಟಮಿಂದ ಈ ಲೇಸರ್ ಎನರ್ಜಿಯನ್ನು ನಾವು ಅದಕ್ಕೆ ಅಳವಡಿಸಿದಾಗ, ಈ ಕೆಥೆಟರ್ ಅಳವಡಿಸಿದಾಗ ರಕ್ತನಾಳ ಮೃದು ಆಗುತ್ತೆ, ಕ್ಯಾಲ್ಶಿಯಂ ಡಿಪಾಸಿಷನ್ ಎಲ್ಲ ವೇಪರೈಸ್ ಆಗುತ್ತೆ, ಆವಿ ಆಗುತ್ತೆ ಅಂತ ಹೇಳ್ತೀವಲ್ಲ, ಕ್ಯಾಲ್ಶಿಯಂ ಡಿಪಾಸಿಟ್ ಆವಿ ಆಗುತ್ತೆ. ಅದೇ ರೀತಿ ರಕ್ತ ಎಪ್ಪುಗಟ್ಟಿದ ರಕ್ತ ಕೂಡ ಆವಿ ಆಗುತ್ತೆ. ನಂತರ ಉತ್ತಮವಾದಂಥ ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಚಿಕಿತ್ಸೆಯನ್ನು ನಾವು ಒದಗಿಸ್ಬೋದು. ಸೊ ಇಂಥ ಉಪಕರಣ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಆಸ್ಟರ್ CMR ಆಸ್ಪತ್ರೆಯಲ್ಲಿ ಬಂದಿರೋದು ರೋಗಿಗಳಿಗೆ ಉಪಯುಕ್ತ ಆಗಲಿದೆ. ಚಿಕ್ಕ ವಯಸ್ಸಿನವರಿಗೆ ಹೃದಯಾಘಾತ ಆಗ್ತಿದೆ ಹೊರತು ಚಿಕ್ಕ ಮಕ್ಕಳಿಗಿಲ್ಲ. 2 ವರ್ಷ 3 ವರ್ಷ 6 ತಿಂಗಳು ಮಕ್ಕಳಿಗೆ ಆ ಕಾಯಿಲೆಗಳೇ ಬೇರೆ. ಅದನ್ನು ನಾವು ಹೃದಯಾಘಾತ ಅಂತ ನಾವು ಅದಕ್ಕೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಬಟ್ ಅದರಲ್ಲೂ ಕೂಡ ಇವತ್ತು ಭಾರತ ದೇಶದಲ್ಲಿ 30% ಹೃದಯಾಘಾತಗಳು 40 ವರ್ಷಕ್ಕಿಂತ ಚಿಕ್ಕವರಲ್ಲಿ ಆಗ್ತಾಯಿದೆ, ಮಧುಮಕ್ಕಳಲ್ಲಿ ಆಗ್ತಾಯಿದೆ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಲ್ಲಿ ಆಗ್ತಾಯಿದೆ. ಸೊ ಅದರಿಂದ ಇದಕ್ಕೆ ಹಲವಾರು ಕಾರಣ ಇದೆ. ಧೂಮಪಾನ ಇದೆ, ಮದ್ಯಪಾನ, ಸಕ್ಕರೆ ಕಾಯಿಲೆ, ಅತಿಯಾದ ಒತ್ತಡ ಮತ್ತು ಕೊಬ್ಬಿನ ಅಂಶ ಜಾಸ್ತಿ ಇರೋದು, ಫಾಸ್ಟ್ ಫುಡ್ ತಿನ್ನೋಂಥದ್ದು. ದೊಡ್ಡ ದೊಡ್ಡ ನಗರಗಳಲ್ಲಿ ಇವತ್ತು ಈ ಡ್ರಗ್ ಅಬ್ಯೂಸ್ ಅಂತ ಹೇಳ್ತೀವಿ, ಮಾದಕ ವಸ್ತುಗಳನ್ನ ಸೇವನೆ ಮಾಡೋಂಥದ್ದು ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಎಲ್ಲ ಕಡಿಮೆ ಇದೆ. ಇದರ ಜೊತೆಗೆ ಇವತ್ತು
ಹೊಸ ಹೊಸ ಕಾರಣಗಳು ಕೂಡ ಆ್ಯಡ್ ಆಗ್ತಾ ಇದೆ ಇದಕ್ಕೆ. ಒಂದು ವಾಯು ಮಾಲಿನ್ಯ, ಇನ್ನೊಂದು ನೀರಿನ ಮಾಲಿನ್ಯ, ಯಾಕೆ ನೀರಿನ ಮಾಲಿನ್ಯ ಆದರೆ ಅದರಲ್ಲಿ ಮೆಟಲ್ಸ್ ಎಲ್ಲ ಇರುತ್ತೆ, ಮರ್ಕ್ಯುರಿ, ಲೆಡ್ಡು, ಈ ಥರದ್ದೆಲ್ಲ. ಅದಕ್ಕೋಸ್ಕರ ನಾವು ಆಸ್ಪತ್ರೆಗಳಿಗೆ ವೈದ್ಯಕೀಯ ಚಿಕಿತ್ಸೆಗೆ ಎಷ್ಟು ಮಹತ್ವ ಕೊಡ್ತೀವೋ ಈ ಗಾಳಿ ಶುದ್ಧೀಕರಣಕ್ಕೆ ಅಷ್ಟು ಮಹತ್ವ ಕೊಡಬೇಕು. ಏರ್ ಪೊಲ್ಯೂಷನ್, ಯಾಕೆ ಇವತ್ತು ವೆಹಿಕಲ್ ಜಾಸ್ತಿ ಆಗಿದ್ದಾವೆ ಮತ್ತು ಕನ್ಸ್ಟ್ರಕ್ಷನ್ ಆನ್ ಟೈಮ್ ಆಗ್ತಿಲ್ಲ, ಎಲ್ಲ ಡಸ್ಟು, ಕನ್ಸ್ಟ್ರಕ್ಷನ್ನಿಂದ ಡಸ್ಟ್ ಆಗುತ್ತೆ. ಆಮೇಲೆ ಕೆಲವರೆಲ್ಲ ಗಾರ್ಬೇಜ್ನ ಸುಡೋ ಅಂಥದ್ದು. ನಂತರ ವೆಹಿಕಲ್ಸು ಸಿಕ್ಕಾಬಟ್ಟೆ ಜಾಸ್ತಿಯಾಗಿ ಅದರಿಂದ ಹೊಗೆ, ವಾಯುಮಾಲಿನ್ಯ ಆಗ್ತಾಯಿದೆ. ಇನ್ನೊಂದು ಈ ಸಿವೇಜ್ ವಾಟ್ರ್ ಏನಿದೆ ನಮ್ಮದು, ಅದನ್ನು ಸರಿ ಟ್ರೀಟ್ ಮಾಡ್ದೇ ಕೆರೆಗಳಿಗೆ ಬಿಡ್ತಾ ಇದ್ದಾರೆ, ಅದರಿಂದ ಗ್ರೌಂಡ್ ವಾಟ್ರ್ ಎಲ್ಲ ಹಾಳಾಗ್ತಾ ಇದೆ. ಸೊ ಅದರಿಂದ ಇವೆಲ್ಲ ನಾನಾ ಕಾರಣಗಳು. ವ್ಯಾಕ್ಸಿನ್ನಿಂದ ಏನಾಯಿತು, ನೀವು 10 ಲಕ್ಷ ಜನ ವ್ಯಾಕ್ಸಿನ್ ತಗೊಳ್ಳೋರಲ್ಲಿ ಹೃದಯಾಘಾತ ವ್ಯಾಕ್ಸಿನಿಗೆ ಸಂಬಂಧಪಟ್ಟದ್ದು ಪ್ರತಿ 10 ಲಕ್ಷ ವ್ಯಾಕ್ಸಿನ್ ತಗೊಂಡವರಲ್ಲಿ 4 ಜನಕ್ಕೆ ಆಗ್ಬೋದು. ಆದರೆ ಇದರ ಎಫೆಕ್ಟು ಓನ್ಲಿ ವ್ಯಾಕ್ಸಿನ್ ತಗೊಂಡ ಮೊದಲನೇ 6 ತಿಂಗಳಲ್ಲಿ ಅಷ್ಟೇ ಅದು. ಸೊ ಈಗ ಅಲ್ಲೇ ಇದು ವ್ಯಾಕ್ಸಿನ್ ತಗೊಂಡು ಎಷ್ಟು 5 ವರ್ಷ 4-5 ವರ್ಷ ಆಯಿತು. ಆಮೇಲೆ ಈ ಹೃದಯಾಘಾತ ಚಿಕ್ಕವರಲ್ಲಿ ಆಗ್ತಾ ಇದೆಯಲ್ಲ, ಇದು ವ್ಯಾಕ್ಸಿನ್ ತಗೊಳ್ಳೋದಕ್ಕೆ ಮೊದಲೇ ಈ ಪ್ರಮಾಣ ಇತ್ತು. ಈಗ ಇದು ಪ್ರಚಾರಕ್ಕೆ ಸಿಕ್ಕಿ ಈಗ ಸ್ವಲ್ಪ ಇದು ಬೆಳಕಿಗೆ ಬಂದಿದೆ. ಅಂದರೆ ಕೆಲವರು ಸೆಲೆಬ್ರಿಟೀಸ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಗಣ್ಯ ವ್ಯಕ್ತಿಗಳಿಗಾಗುತ್ತೆ. ಸೊ ಅದಕ್ಕೋಸ್ಕರ ಇದಕ್ಕೆ ಹೆಚ್ಚು ಪ್ರಚಾರ ಸಿಗ್ತಾ ಇದೆ. ಆದರೆ ನಾವು ನೋಡೋದೇ ಆದರೆ ಕಳೆದ 15 ವರ್ಷದಿಂದಲೂ ಕೂಡ ಯುವಕರಲ್ಲಿ ಹೃದಯಾಘಾತದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ವರ್ಕ್ ಪ್ರೆಷರ್ ಆಗ್ಬೋದು, ಆಮೇಲೆ ತುಂಬ ಆ್ಯಂಬಿಷನ್, ಅತಿ ಆಸೆ, 10 ವರ್ಷದಲ್ಲಿ ಆಗೋ ಕೆಲಸ 10 ತಿಂಗಳಲ್ಲಿ ಮಾಡಬೇಕು ಅಂತ, ನಿದ್ರೆ ಇಲ್ಲ, ನಂತರ ಊಟ ಸರಿ, ಅಂದರೆ ಊಟದ್ದು ವ್ಯತ್ಯಾಸ ಆಗಿದೆ, ಫಾಸ್ಟ್ ಫುಡ್ಗಳೆಲ್ಲ ತಿಂತಿದ್ದಾರೆ, ಫಿಸಿಕಲ್ಲಾಗಿ ಆ್ಯಕ್ಟಿವ್ ಆಗಿಲ್ಲ. ಸೊ ಇವೆಲ್ಲ ನಾನಾ ಕಾರಣಗಳು. ಯುವ ಜನತೆಗೆ ನಾವು ಹೇಳೋದಾದರೆ ಧೂಮಪಾನದಿಂದ ದೂರ ಇರಬೇಕು, ಮದ್ಯಪಾನದಿಂದ ದೂರ ಇರಬೇಕು, ನಂತರ ವ್ಯಾಯಾಮ ಮಾಡಬೇಕು, ಯಾವುದೇ ದುಶ್ಚಟಗಳಿಗೆ ಬಲಿಯಾಗಬಾರ್ದು, ಮಾದಕ ವಸ್ತುಗಳಿಂದ ದೂರ ಇರಬೇಕು. ಜಿಮ್ ಮಾಡುವಾಗಲೂ ಅಷ್ಟೇ, ಮಾಡೋದು ಒಳ್ಳೆಯದೇ. ಅದರಲ್ಲೂ ಹೈ ಇಂಟೆನ್ಸಿಟಿ ಮಾಡೋದಕ್ಕಿಂತ ಮಾಡ್ರೇಟ್ ಇಂಟೆನ್ಸಿಟಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ನಂತರ ಒತ್ತಡ ತಗೋಬಾರ್ದು, ಹಂತವಾಗಿ ಯುವಕರುಗಳು ಮೇಲೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಆಸೆಗೂ ಒಂದು ಇತಿಮಿತಿ ಇಟ್ಕೊಂಡು ಇರಬೇಕಾಗುತ್ತೆ. ಆಮೇಲೆ ವರೀಸ್ ಮಾಡಬಾರ್ದು, ಬಹಳ ಮುಖ್ಯವಾದ ವರಿ ಕರಿ ಅಂತ ಹೇಳ್ತೀವಿ ನಾವು. ಸೊ ಇವು ಮೂರೂ ಮಾಡಬಾರ್ದು. ಯಾಕೆಂದರೆ ಒತ್ತಡ ಅನ್ನೋದೇ ಒಂದು ಹೊಸ ತಂಬಾಕು ಇದ್ದಂಗೆ. ಒತ್ತಡ ಅನ್ನೋದು ಅತಿವಾದ ಒತ್ತಡ ಒಂದು ಹೊಸ ಧೂಮಪಾನನೇ ಅಂತ ಹೇಳ್ಬೋದು. ಸೊ ಅದರಿಂದ ಮುನ್ನೆಚ್ಚರಿಕೆ ವಹಿಸಬೇಕು. 35 ವರ್ಷ ದಾಟಿದ ಮೇಲೆ ಅದರಲ್ಲೂ ಯಾವುದು ಏನಾದರೂ ಸಕ್ಕರೆ ಕಾಯಿಲೆ ಇದ್ದರೆ ಅಥವಾ ಧೂಮಪಾನಿಗಳಾಗಿದ್ದರೆ ಅಥವಾ ಮದ್ಯಪಾನಿಗಳಾಗಿದ್ದರೆ ಬರೀ ECG ಟೆಸ್ಟ್ ಮಾಡಿಸಿದರೆ ಗೊತ್ತಾಗೋದಿಲ್ಲ. ಸೊ ಅಂಥವರು ಎಕೋ ಟೆಸ್ಟ್ ಮಾಡಬೇಕು. ಟ್ರೆಡ್ಮಿಲ್ ECG ಅಂತ ಮಾಡ್ತೀವಿ, ಮಿಷಿನ್ ಮೇಲೆ ಓಡಿಸ್ತಾ ECG ಮಾಡ್ತೀವಿ. ಇವೆಲ್ಲ ಮಲ್ಟಿಪಲ್ ರಿಸ್ಕ್ ಫ್ಯಾಕ್ಟ್ರ್ ಇದ್ದರೆ, ಅವರ ಕುಟುಂಬದಲ್ಲಿ ಏನಾದರೂ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತ ಆಗಿದ್ದರೆ ಈಗ CT ಕ್ಯಾಲ್ಶಿಯಂ ಸ್ಕೋರ್ ಅಂತ ಮಾಡ್ತೀವಿ. CT ಸ್ಕ್ಯಾನಲ್ಲಿ ಹೃದಯದ ರಕ್ತನಾಳಗಳಲ್ಲಿ ಕ್ಯಾಲ್ಶಿಯಂ ಇದೆಯಾ ಇಲ್ವಾ ಅಂತ ನೋಡ್ಕೋಬೋದು. ಏನಾದರೂ ಕ್ಯಾಲ್ಶಿಯಂ ಡಿಪಾಸಿಷನ್ ಆಲ್ರೆಡಿ ಶುರುವಾಗಿದ್ದರೆ ಕಾಯಿಲೆ ಸ್ಟಾರ್ಟ್ ಆಗಿದೆ ಅಂಥ ಸಂದರ್ಭದಲ್ಲಿ ನಾವು ಮಾತ್ರೆಗಳನ್ನು ತಗೋಬೇಕು. ಸಕ್ಕರೆ ಕಾಯಿಲೆ ಇದ್ದರೆ ನಿಯಂತ್ರಣದಲ್ಲಿಟ್ಕೋಬೇಕು, BP ಕಾಯಿಲೆ ಇದ್ದರೆ ನಿಯಂತ್ರಣದಲ್ಲಿಟ್ಕೋಬೇಕು. ಸೊ ಈ ರೀತಿ ನಾವು ಮುನ್ನೆಚ್ಚರಿಕೆ ವಹಿಸಬೇಕು. ಇದನ್ನು ಎಕ್ಸೈಮರ್ ಲೇಸರ್ ಅಂದ್ಬಿಟ್ಟು, ಅಂದರೆ ಹೃದಯದ ರಕ್ತನಾಳದ ಒಳಗಡೆಗೆ ಈ ಲೇಸರ್ ಎನರ್ಜಿಯನ್ನು ಅಪ್ಲೈ ಮಾಡೋಂಥದ್ದು. ಅದೇನಾಗುತ್ತೆ, ರಕ್ತನಾಳದಲ್ಲಿರ್ತಕ್ಕಂಥ ಬ್ಲಾಕೇಜುನಲ್ಲಿರ್ತಕ್ಕಂಥ ಕ್ಯಾಲ್ಶಿಯಮ್ನ ಅದು ಆವಿ ಮಾಡುತ್ತೆ, ಅದು ಕ್ಯಾಲ್ಶಿಯಮ್ನೆಲ್ಲ ಬ್ರೇಕ್ ಮಾಡುತ್ತೆ. ಮತ್ತು ಕ್ಲಾಟ್ ಇದ್ದರೆ ಅದನ್ನು ಡಿಸಾಲ್ವ್ ಮಾಡುತ್ತೆ. ನಂತರ ಆ್ಯಂಜಿಯೋಪ್ಲಾಸ್ಟಿ ಮಾಡೋದಕ್ಕೆ ಸುಲಭ ಆಗುತ್ತೆ. ಸ್ಟಂಟ್ ಹಾಕಲಿಕ್ಕೆ ಇದಾಗುತ್ತೆ, ಈಸಿ ಆಗುತ್ತೆ. ರಕ್ತನಾಳದ ಚೆನ್ನಾಗಿ ಅಗಲ ಆಗುತ್ತೆ ಅದು ರಕ್ತನಾಳ. ನಾಗಮಲ್ಲೇಶ್ ಹೇಳಿ. ಇವತ್ತು ನಾವು ಎಕ್ಸೈಮರ್ ಲೇಸರ್ ಸಿಸ್ಟಮ್ ಅನ್ನು ಫಸ್ಟು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಇದು ಫಸ್ಟ್ ಟೈಮ್ ಇನ್ ಕರ್ನಾಟಕ. ಸೊ ಇದು ಏನು ಮಾಡುತ್ತೆ ಅಂದರೆ, ಯಾವುದು ನಮಗೆ ರಕ್ತನಾಳಗಳು ತುಂಬ ಕಷ್ಟ ಇರುತ್ತೆ ನಾವು ರೆಗ್ಯುಲರ್ ಆ್ಯಂಜಿಯೋಪ್ಲಾಸ್ಟಿ ಮಾಡುವಾಗ, ಆವಾಗ ಈ ಎಕ್ಸೈಮರ್ ಲೇಸರ್ ನಮಗೆ ಅದನ್ನು ಈಸಿ ಮಾಡಿಕೊಡುತ್ತೆ, ಅಂದರೆ ಹೆಲ್ಪ್ ಮಾಡುತ್ತೆ. ಸೊ ಯಾವುದು ಬ್ಲಾಕ್ ಇರುತ್ತೆ ಅದನ್ನು ವೇಪರೈಸ್ ಮಾಡಿ ರಕ್ತನಾಳಗಳಿಗೆ ಸ್ಟಂಟ್ ಅಳವಡಿಸೋಕ್ಕೆ ಈಸಿ ಆಗುತ್ತೆ. ಸೊ ಇದನ್ನು ಎಕ್ಸೈಮರ್ ಲೇಸರ್ ಆರ್ ಲೇಸರ್ ಆ್ಯಂಜಿಯೋಪ್ಲಾಸ್ಟಿ ಅಂತ ಕರಿತೀವಿ. ಸೊ ಇದನ್ನು ರಕ್ತನಾಳಗಳಲ್ಲಿ ಬ್ಲಡ್ ಕ್ಲಾಟ್ ಇರುವಾಗ
ಇಲ್ಲ ಕ್ಯಾಲ್ಶಿಯಂ ಜಾಸ್ತಿ ಇರುವಾಗ, ಮೊದಲೇ ಒಂದು ಸಲ ಸ್ಟೆಂಟ್ ಆಗಿ ಅದು ರೀಬ್ಲಾಕ್ ಆಗಿರುವಾಗ, ಮತ್ತು ಬೈಪಾಸ್ ಗ್ರಾಫ್ಟಲ್ಲಿ ಬ್ಲಡ್ ಕ್ಲಾಟು ಇಲ್ಲ ಥ್ರಾಂಬಸ್ ಅಂತ ಹೇಳ್ತೀವಿ ಅದು ಇರುವಾಗ, ಸೊ ಇದು ಲೇಸರ್ ಆಂಜಿಯೋಪ್ಲಾಸ್ಟಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಇವಾಗಲೇ ನಮ್ಮ ಹತ್ರ ಬೇರೆ ಎಕ್ವಿಪ್ಮೆಂಟ್ಸ್ ಇದೆ ಕ್ಯಾಲ್ಶಿಯಂ ಎಲ್ಲ ತೆಗಿಯೋಕ್ಕೆ, ಅದಕ್ಕೆ ರೋಟಾಬ್ಲೇಷನ್ ಅಂತೀವಿ, ಆರ್ಬಿಟಲ್ ಎಥೆರೋಟಮಿ ಅಂತೀವಿ. ಬಟ್ ಯಾವಾಗ ಬ್ಲಡ್ ಕ್ಲಾಟ್ ಇರುತ್ತೆ ಅಂಥ ಸಮಯದಲ್ಲಿ ಈ ಥರ ಯೂಸ್ ಮಾಡೋದು ಕಷ್ಟ ಆಗುತ್ತೆ, ಮತ್ತು ಅದಕ್ಕೆ ಸ್ವಲ್ಪ ಲರ್ನಿಂಗ್ ಕರ್ವ್ ಇರುತ್ತೆ, ಇದು ತುಂಬ ಈಸಿ ಮಾಡೋದು. ಸೊ ಅದರಿಂದ ಈ ಎಕ್ಸೈಮರ್ ಲೇಸರ್ ಆಂಜಿಯೋಪ್ಲಾಸ್ಟಿ ನಮ್ಮ ಪೇಷಂಟ್ಸ್ಗೆ ಮುಂದೆ ಹೆಲ್ಪ್ ಆಗುತ್ತೆ. ಕರ್ನಾಟಕದಲ್ಲಿ ಇದು ಫಸ್ಟ್ ಇನ್ಸ್ಟಾಲೇಷನ್. ಹೋಪ್ಫುಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅವರ್ ಪೇಷಂಟ್ಸ್. ಮೊದಲು ಮಾಡೋದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಯಾಕೆಂದರೆ ಇದು ಮೊದಲು ನಾವು ಕ್ಯಾಲ್ಶಿಯಂ ತೆಗಿತಾ ಇದ್ದೋ, ಮೊದಲು ಯಾವುದು ಬ್ಲಾಕ್ ಇತ್ತು ಅದನ್ನು ತೆಗಿತಾ ಇದ್ದೋ. ಬಟ್ ಇದು ಕ್ಯಾಲ್ಶಿಯಂ ಇರುವಾಗ ಬೇರೆ ಸಿಸ್ಟಮ್ಗೆ ಕಂಪೇರ್ ಮಾಡಿಕೊಂಡ್ರೆ ತುಂಬ ಸೇಫ್ ಆಗಿರುತ್ತೆ ಇದು, ಮತ್ತು ತುಂಬ ಎಫೆಕ್ಟಿವ್. ಇವಾಗ ಸ್ಟಾರ್ಟ್ ಮಾಡ್ತೀವಿ, ಇವತ್ತು ಇನ್ಸ್ಟಾಲೇಷನ್ ಆಗಿದೆ, ಇವತ್ತು ಇನ್ನು ಮುಂದೆ ಸ್ಟಾರ್ಟ್ ಮಾಡ್ತೀವಿ. ಸ್ವಲ್ಪ ಜಾಗ ಬಿಡಿ, ಇದೆ ಬಿಡಿ, ಆಲ್ ವಿಡಿಯೋಗ್ರಾಫರ್. See, we are celebrating World Art Day by cutting a cake. Is it correct? Tissue paper. Bipin, tissue. ಚಿಲ್ಲಿ ಎಲ್ಲಿ ಫೋಟೋ ಸರ್. Sir, you ಸ್ವಲ್ಪ ಅದನ್ನು say, sir, ಏನು? ಓಕೆ ಎಲ್ಲ ಸರ್ ಎಲ್ಲ ನಿಂತ್ಕೊಳ್ಳಿ. ಓಕೆ ರೆಡಿ? ಕೈದು ಸರ್. ಲುಕ್ ಸರ್, ಲುಕ್ ಕ್ಯಾಮ್ರಾ ಸರ್. ಸರ್ ಲುಕ್ ಕ್ಯಾಮ್ರಾ, ಸ್ಮೈಲ್. ಇಲ್ಲಿ ನೋಡಿ ಕ್ಯಾಮ್ರಾ ನೋಡಿ. ಓಕೆ. ಸೊ ಹೃದಯ ದಿನದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಈ ಎಕ್ಸೈಮರ್ ಲೇಸರ್ ಸಿಸ್ಟಮ್ ಬಗ್ಗೆ ಎಲ್ಲ ನಾಗಮಲ್ಲೇಶ್ ಹೇಳ್ತಾರೆ. ಇದು ಎಕ್ಸೈಮರ್ ಲೇಸರ್ ಸಿಸ್ಟಮ್ ಅಂದರೆ ಲೇಸರ್ ಎನರ್ಜಿನ ಬ್ಲಡ್ ವೆಸಲ್ಸ್ಗೆ ಅಪ್ಲೈ ಮಾಡಬೇಕು ಕೆಥೆಟರ್ ಮೂಲಕ. ಇಟ್ಸ್ ಎ ಕೆಥೆಟರ್ ಬೇಸ್ ಸಿಸ್ಟಮ್. ಸೊ ತುಂಬ ಕ್ಯಾಲ್ಶಿಯಂ ಇದ್ದರೆ ಬ್ಲಡ್ ವೆಸಲಲ್ಲಿ ಅಥವಾ ತುಂಬ ಕ್ಲಾಟ್ ಇದ್ದರೆ ಇದು ವೇಪರೈಸ್ ಮಾಡಿ ಬ್ಲಡ್ ವೆಸಲ್ ಬಿಕಮ್ ವೆರಿ ಸಾಫ್ಟ್ ಆ್ಯಂಡ್ ಇಟ್ಸ್ ಈಸಿ ಫಾರ್ ಆಂಜಿಯೋಪ್ಲಾಸ್ಟಿ ಆ್ಯಂಡ್ ಸ್ಟೆಂಟ್. So because 1/3 of patients undergoing angioplasty will have complex lesions. So this laser system is very useful for moderately calcified lesion or very hard blockages. If they are very hard, that will be useful. So this is a great value addition to the cath lab procedures. Okay. All the best. Thank you. So ಇವತ್ತು ವಿಶ್ವ ಹೃದಯದ ದಿನ ಆಗಿರೋದ್ರಿಂದ ನಿಮ್ಮ ಹೃದಯನಾರು ಆಗಿರಲಿ, ನಮ್ಮ ಹೃದಯನಾರು ಆಗಿರಲಿ, ಎರಡೂ ಚೆನ್ನಾಗಿರಲಿ. ಸ್ವಲ್ಪ ಹಿಂದೆ ಮಾಡ್ಕೊಂಡು ಸರಿ ನೋಡಿ ಸರ್ ಈ ಕಡೆ. So keep 5 things as low as possible, okay? Keep 5 things as low as possible, because why I am telling this, see, we are actually conducting lot of health camps for the public. Now time has come, you have to conduct health camps for the doctors and nurses and hospital staff, because hospital staff today is under tremendous stress. Stress levels for the hospital staff, doctor, nurses, technician is 5 times more than the general public. So we have to annually conduct health camp for the hospital staff only, and at least make sure that they all undergo an annual checkup once a year, and the administrator should take note of it. Otherwise, don't give increment. No, this is what I have practiced when I was in Jayadeva. I make, because
Many of them will have hidden diabetes, undiagnosed high blood pressure, and that is the reason because today the average lifespan of hospital staff is coming down because of extreme pressure by the patients, attenders, and the system. This thing, and your colleagues also, we don't know. So sometimes, so keep 5 things as low as possible. One is blood pressure, second is blood sugar, third is cholesterol, fourth is your body weight and waist circumference, fifth is over ambition. So final message is stop smoking, start walking. My son studied in the Yes, sir, we all have their own. ಮನುಷ್ಯ Actually, they were forcing us to buy when I was director of Jayadeva, but it is very expensive. Only few cases can be done, but it can be. It will have. Andre, particularly Brahmanapuram Mumbai Clinical price is right place, but expanded. Round English more than cath lab ಯಾವುದು ಫಿಲಿಪ್ಸ್ ಅಥವಾ ಬ್ಯಾಕ್ವರ್ಡ್ ಎಲ್ಲ we keep seeing public next actually, and I was under the impression ಪಬ್ಲಿಕ್ ನೆಕ್ಸ್ಟ್ ಹೇಳ್ಬೋದು ಸರ್. but to actually seriously thinking ideally tertiary treatment ಮಾಡಿ then it has to ಲೇಸರ್ ಆಂಜಿಯೋಪ್ಲಾಸ್ಟಿ ಮಿಷಿನ್ ಇದೆ.